ಅರುಣ್ ಅಡ್ಡಕ್ಕೆ ಬಂದಿದ್ದೀರಾ. ಸೊ ಖುಷಿ ಇದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೂರದಿಂದ ಬಂದು ಸಾಕಷ್ಟು ಜನ ಬಟ್ಟೆ ತೊಗೊತಾರೆ. 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ನಾವು ವೀಡಿಯೋಸ್ ನೋಡ್ತಾ ಇರ್ತೀವಿ. ಯಾವುದೋ ಊರಿಂದ ಬರ್ತಾರೆ, ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಎಲ್ಲ ಕಾರಣಕರ್ತರು ಅರುಣ್. ಒಳ್ಳೇದಾಗಲಿ ಅವ್ರಿಗೆ, ಆಲ್ ದ ಬೆಸ್ಟ್. ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಈ ಬಿಲ್ಡಿಂಗ್ ಇನ್ನೂ ಎತ್ತರಕ್ಕೆ ಹೋಗಲಿ, ಇನ್ನೂ ಒಂದು ಸಾಕಷ್ಟು ಫ್ರಾಂಚೈಸಿಗಳಾಗಲಿ. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಬೇಕಷ್ಟೇ. ಯಾಕೆ ಅಂತ ಹೇಳಿದ್ರೆ ನಾವು ಬಂದು ನಿಂತ್ಕೊಂಡು ಮಾತಾಡೋದೇನು ದೊಡ್ಡದಲ್ಲ. ಅವರು ಇಲ್ಲಿ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಾರಲ್ಲ, ಪ್ರತಿಯೊಂದೂ ಅಪ್ಡೇಟ್ಸ್ಗಳು ತೊಗೊಂಡು ಏನೇ ಆಗಿರ್ಬೋದು, ವ್ಯವಹಾರಗಳಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಎಷ್ಟೇ ತೊಂದರೆಗಳಾದನ್ನೆಲ್ಲ ತಡ್ಕೊಂಡು ಇನ್ನು ಮುಂದಕ್ಕೆ ಬರ್ತಿದ್ದಾರೆ. ಒಳ್ಳೇದಾಗಲಿ. ಚಿಕ್ಕ ಅಂಗಡಿನ ಸ್ಟಾರ್ಟ್ ಮಾಡಿದ್ದು, ಇವತ್ತು 3 ಫ್ಲೋರ್ ಗಂಟ ಬಂದಿದೆ. ಇನ್ನೂ 5 ಫ್ಲೋರ್ ಹೋಗಲಿ, ಒಳ್ಳೇದಾಗಲಿ, ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಅರುಣ್ ಅವರು ಯೂತ್ಗೆ ಎಷ್ಟು ಇನ್ಸ್ಪಿರೇಷನ್ ಅಣ್ಣ? ಇವತ್ತು ನಾನು ಪ್ರತಿ ಕಡೆ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ, ಯೂತ್ಸ್ಗಳು ನಾವೇನಾದರೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡ್ತೀವಿ. ಯೂತ್ಸ್ಗಳು ಆಚೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಬರೀ ದೊಡ್ಡವರೇ ಬರೀ ಅಳುಬ್ರೆ ಮಾಡ್ತಿದ್ರೆ ಅಳುಬ್ರೆಲ್ಲ ಬಂದು ಹೋಗ್ತಾ ಇರ್ತಾರೆ. ಹೊಸಬ್ರು ಬರ್ತಾ ಇರಬೇಕಲ್ಲ, ಹೊಸತನ ತರ್ತಾ ಇರಬೇಕು. ಅದಕ್ಕೋಸ್ಕರ ಯೂತ್ಸ್ಗಳೆಲ್ಲ ಆಚೆ ಬಂದು ನಾವು ಏನೋ ಒಂದು ಸ್ಟಾರ್ಟಪ್ ಮಾಡಿದಾಗ, ನೋಡಿ 21 ವಯಸ್ಸಿಗೆ ಜನ ನನಗೆ ಇಷ್ಟೆಲ್ಲ ಭಿಕ್ಷೆ ಹಾಕಿದ್ದಾರೆ, ಇಲ್ಲಿ ಗಂಟ ಕರ್ಕೊಂಬಂದು ಬಿಟ್ಟಿದ್ದಾರೆ ನನಗೆ ಅಂತ ಹೇಳಿದ್ರೆ, ಸಾಕಷ್ಟು ಜನ ತುಳಿಯೋಕ್ಕೆ ಟ್ರೈ ಮಾಡಿದ್ರು, ಮಾತಾಡಿದ್ರು, ಟ್ರೋಲ್ ಅಂತೆ ಮತ್ತೊಂದಂತೆ ಎಲ್ಲ ಮಾಡಿದ್ರು. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಗಂಟ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ಬರೀ ನನ್ನ ಶ್ರಮ ಮಾತ್ರ. ಆ ಕಷ್ಟಗಳು ನನಗೆ ಗೊತ್ತು, ಆ ಮಾತುಗಳು ಕೇಳಿಸ್ಕೊಂಡಿರೋ ನನಗೆ ಗೊತ್ತು. ಅದೇ ಥರ ಎಲ್ಲ ಯಂಗ್ಸ್ಟರ್ಸ್ಗಳು ಅದೊಂದು ಬೂಸ್ಟರ್ ಇರಬೇಕು. ಯಾರು ಏನೇ ಹೇಳಿ ನಾವು ನಿಂತ್ಕೊಂಡು ಮಾಡಬೇಕು ಅನ್ನೋದಿರಬೇಕು. ಅದು ಅರುಣ್ಗಿದೆ. ಒಳ್ಳೇದಾಗಲಿ ಅವ್ರಿಗೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಇಲ್ಲಿ ಕಡಿಮೆ ಬೆಲೆಗೆ ಬ್ರಾಂಡೆಡ್ ಬಟ್ಟೆಗಳು ಕೊಡ್ತಾ ಇದ್ದಾರೆ. ಅದು ಇವತ್ತು ಯೂತ್ಸ್ಗಳಿಗೆ ಬೇಕಾಗಿರೋದು ಸ್ಟೈಲಿಶ್ ಆಗಿ ಬಟ್ಟೆ ಹಾಕಬೇಕು ಅಂತ. ಸ್ಟೈಲಿಶ್ ಆಗಿ ಬಟ್ಟೆ ಹಾಕಬೇಕು ಅಂತ ಹೇಳಿದ್ರೆ ಮನೇಲಿ ಕಮ್ಮಿ ದುಡ್ಡು ಕೊಡ್ತಾರೆ ಅನ್ನೋದು ಒಂದು ಚಿಂತೆ ಇರುತ್ತೆ. ಅದರಲ್ಲಿ ಒಂದು ಒಳ್ಳೆ ಬಟ್ಟೆಗಳು, ಸ್ಟೈಲಿಶ್ ಬ್ಯಾಗಿ ಪ್ಯಾಂಟ್ಸ್ ಅಂತೆ ಮತ್ತೊಂದಂತೆ ಇವತ್ತೇನು ಟ್ರೆಂಡಿಗೆ ಏನು ಬೇಕೋ ಈ ಜನ್ರೇಷನ್ಗೆ ಅದನ್ನೆಲ್ಲ ಕೊಡ್ತಿದ್ದಾರೆ ಕಮ್ಮಿ ರೇಟಲ್ಲಿ. 1000 ರೂಪಾಯಿಗೆ 10 ಸ್ವೆಟ್ ಶರ್ಟ್ಸ್ ಕೊಡೋದಾಗಲಿ ಮತ್ತೊಂದಾಗಲಿ ಎಲ್ಲ ಮಾಡ್ತಿದ್ದಾರೆ. ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಲಿ ಇದನ್ನು.